ಓಂ ತತ್ತು ಸಮನ್ವಯಾತ್. ಓಂ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 1ನೇ ಪಾದದ 4ನೇ ತತ್ವ ಸಮನ್ವಯಾತ್ ಅನ್ನೋ ಸೂತ್ರವನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಅಧಿಕರಣವನ್ನು ನಾವೀಗ ನೋಡ್ತಾ ಇದ್ದೀವಿ. ಮೊದಲು ಪದ್ಮನಾಭ ತೀರ್ಥರು ಈ ಭಾಷ್ಯಕ್ಕೆ ಮಾಡಿದ ವ್ಯಾಖ್ಯಾನವನ್ನು, ಟೀಕೆಯನ್ನು ನೋಡಿದ್ದೀವಿ. ಅದಾದ ಬಳಿಕ ತತ್ವ ಪ್ರಕಾಶಿಕ ಜಯತೀರ್ಥರದ್ದು ನೋಡೋಣ. ಇದಾದ ಮೇಲೆ ತತ್ವ ಪ್ರದೀಪ ತ್ರಿವಿಕ್ರಮ ಪಂಡಿತರದು ಅದನ್ನು ನೋಡೋಣ. ಸ್ವಲ್ಪ ನನ್ನ ಅನುಕೂಲಕ್ಕಾಗಿ ಅದನ್ನು ಬದಲಾಯಿಸಿಕೊಂಡಿದ್ದೇನೆ. ತತ್ವ ಪ್ರಕಾಶಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಂಶಗಳನ್ನು ನೀವು ಭಾವದೀಪ ವ್ಯಾಖ್ಯಾನದಲ್ಲೇ, ರಾಘವೇಂದ್ರ ಸ್ವಾಮಿ ವ್ಯಾಖ್ಯಾನದಲ್ಲೇ ನೋಡಬೇಕು. ಅತ್ರ ಬ್ರಹ್ಮಣೋ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯತ್ವ ಸಮರ್ಥನಾತ್ ಅಸ್ತಿ ಶಾಸ್ತ್ರ ಸಂಗತಿ. ಈ ಒಂದು ಸಂಗತಿ ಏನಿದೆ, ಒಂದು ಅಧಿಕರಣ, ಸಮನ್ವಯಾಧಿಕರಣ ಅಂತ. ಈ ಸಮನ್ವಯಾಧಿಕರಣಕ್ಕೂ ಶಾಸ್ತ್ರಕ್ಕೂ ಏನು ಸಂಗತಿ ಅಂತನ್ನೋದನ್ನು ನೋಡ್ಕೊಳ್ಬೇಕು. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಪ್ರಾರಂಭಿಸಿರುವಂತಹ ಅಧಿಕರಣಕ್ಕೂ ಮತ್ತು ಹಿಂದಿನ ಒಟ್ಟಾರೆ ಶಾಸ್ತ್ರಕ್ಕೂ ಇರುವ ಸಂಬಂಧ ಏನು, ಸಂಗತಿ ಅಂದರೆ ಸಂಬಂಧ, ಅದನ್ನು ನೋಡ್ತಿರ್ಬೇಕು. ಈಗ ಬ್ರಹ್ಮನನ್ನ ಜಗತ್ಕಾರಣ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇವೆ ಅಂತ ನಾವು ಸಮರ್ಥನೆ ಮಾಡ್ತಾ ಇದ್ದೇವೆ. ಹಾಗೆ ವೇದವ್ಯಾಸರು ಸಮರ್ಥನೆ ಮಾಡ್ತಿರುವುದರಿಂದ ಶಾಸ್ತ್ರದ ಸಂಗತಿ ಇದೆ. ಇದನ್ನ ಭಾವದೀಪದಲ್ಲಿ ಗಮನಿಸ್ರಿ. ಬ್ರಹ್ಮಣ ಇತ್ಯುಕ್ತ ಬ್ರಹ್ಮಪರೇ ಶಾಸ್ತ್ರೇ ಅಂತರ್ಭಾವ ಸಂಗತಿ ಉಪಪಾದಿತ. ಬ್ರಹ್ಮಣ ಜಗತ್ಕಾರಣತ್ವೇನ ಅಂತ ಬಂತು. ಬ್ರಹ್ಮನನ್ನ ಜಗತ್ಕಾರಣ ಅಂತ ಹೇಳ್ತಿರೋದ್ರಿಂದ ಅಂತ. ಆದ್ರಿಂದ ಬ್ರಹ್ಮ ಅಂತ ಹೇಳಿದ್ರಿಂದ ಬ್ರಹ್ಮ ಪರವಾದ ಅಂದ್ರೆ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರದಲ್ಲಿ ಈ ಅಧಿಕರಣಕ್ಕೆ ಅಂತರ್ಭಾವ ಅನ್ನುವ ಸಂಗತಿ ಇದೆ. ಒಟ್ಟಾರೆ ಶಾಸ್ತ್ರಕ್ಕೆ ಇದು ಹೊಂದ್ಕೊಂಡಿದೆ ಅಂತ ಅರ್ಥ. ಒಟ್ಟಾರೆ ಶಾಸ್ತ್ರ ಇನ್ನೊಂದೇನೋ ಹೇಳ್ತಾ ಇದೆ, ಈ ಅಧಿಕರಣ ಮತ್ತೊಂದೇನೋ ಹೇಳ್ತಿದೆ ಅಂದ್ಬಿಟ್ರೆ ಅದು ಅಸಂಗತ ಆಗಿಬಿಡ್ತದೆ. ಅದರಿಂದ ಏನೂ ನಮಗೆ ಸಮಸ್ಯೆ ಇಲ್ಲ ಅಂತ ಅದರ ಅರ್ಥ. ಕಾರಣಸ್ಯ ಶಾಸ್ತ್ರೈಕ ಯೋನಿತ್ವಾತ್ ಯಸ್ಯ ಶಾಸ್ತ್ರಂ ಕಾರಣತಾ ಮಾಚಷ್ಟೆ ತದೇವ ಕಾರಣಮಿತಿ ವರ್ಣಿತಂ. ಜಗತ್ತಿಗೆ ಕಾರಣವಾದಂತಹ ತತ್ವ ಅದು ಶಾಸ್ತ್ರ ಮಾತ್ರ ಪ್ರತಿಪಾದ್ಯ. ಆದ್ರಿಂದ ಶಾಸ್ತ್ರವು ಯಾವೊಂದು ತತ್ವಕ್ಕೆ ಕಾರಣತಾ ಮಾಚಷ್ಟೆ ಜಗತ್ತಿಗೆ ಕಾರಣತ್ವವನ್ನು ಹೇಳ್ತದೋ, ಅಂದ್ರೆ ಶಾಸ್ತ್ರವು ಜಗತ್ತಿಗೆ ಕಾರಣ, ಯಾವ ತತ್ವವು ಜಗತ್ತಿಗೆ ಕಾರಣ ಅಂತ ಶಾಸ್ತ್ರ ಹೇಳ್ತದೋ ಆ ತತ್ವವೇ ಕಾರಣ ಅಂತ ನಾವು ಕೂಡ ಸ್ವೀಕರಿಸಬೇಕು, ಹೊರತು ಬೇರೆ ಯಾವುದನ್ನು ಸ್ವೀಕರಿಸಬಾರದು ಅಂತ ಅದರ ತಾತ್ಪರ್ಯ. ತದ್ಯದಾ ವಿಷ್ಣೋರೇವ ತಥಾ ಏವ ಉಕ್ತ ಲಕ್ಷಣಂ ಸಂಭವತಿ ಇತಿ. ಈ ಆ ಜಗತ್ ಕಾರಣತ್ವ ಅಂತ ಅನ್ನೋದು ವಿಷ್ಣುವಿನಲ್ಲಿ ಇದ್ರೆ ಮಾತ್ರ ಆವಾಗ ಅದು ಲಕ್ಷಣ ಆಗ್ಲಿಕ್ಕೆ ಸಾಧ್ಯ. ಈ ಲಕ್ಷಣ ಅಂತ ಆಗ್ಬೇಕಾದ್ರೆ ಅದ್ರಲ್ಲಿ ಸಂಭಾವಿತ ಆಗಿರ್ಬೇಕು. ನಮಗೆ ಗೊತ್ತಿದೆ, ಅವ್ಯಾಪ್ತಿ, ಅತಿವ್ಯಾಪ್ತಿ ಮತ್ತು ಅಸಂಭವ ಅನ್ನುವಂಥ ಯಾವ ದೋಷಗಳು ಕೂಡ ಇರಬಾರದು. ಅದನ್ನೇ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ತದ್ಯದಾ ವಿಷ್ಣುರೇವ, ಜಗತ್ಕಾರಣತ್ವ ಅಂತನ್ನುವುದು ವಿಷ್ಣುವಿಗೆ ಒಂದು ವೇಳೆ ಇದ್ದರೆ ಆವಾಗ ತದೇವ ಉಕ್ತ ಲಕ್ಷಣಂ ಸಂಭವತಿ. ಉಕ್ತ ಲಕ್ಷಣ ಅಂತ ಅನ್ನೋದು ಅಸಂಭವ ದೋಷವಿಲ್ಲದೆ ಸಂಭವತಿ ಅಂದ್ರೆ ಚೆನ್ನಾಗಿ ಹೊಂದುತ್ತದೆ ಅಂತ ಅರ್ಥ. ಕೂಡುತ್ತದೆ ಅಂತ ನಾವು ಕನ್ನಡದಲ್ಲಿ ಅರ್ಥ ಮಾಡ್ತೀವಿ, ಸಿದ್ಧ ಆಗ್ತದೆ ಅಂತ. ಸಂಭವತಿ ಅಂದ್ರೆ ಅಸಂಭವ ದೋಷವಿಲ್ಲದ್ದಾಗಿ ಹೊಂದಿಕೊಳ್ಳುತ್ತದೆ, ವಿಷ್ಣುವಿನಲ್ಲಿ ಆ ಲಕ್ಷಣವು ಹೊಂದಿಕೊಳ್ಳುತ್ತದೆ, ಅಸಂಭವ ದೋಷ ರಹಿತವಾಗುತ್ತದೆ ಅಂತ ಹೀಗೆ ನನ್ನ ಅಭಿಪ್ರಾಯ. ಸಿದ್ಧವಾಗುತ್ತದೆ ಅಂದ್ರೂ ಅದೇ ಅಭಿಪ್ರಾಯ, ಸ್ಪಷ್ಟತೆಗೋಸ್ಕರ ಆ ಥರ ಹೇಳ್ತೇನೆ ಅಷ್ಟೆ. ತತ್ಕಾರಣತ್ವೇನ ಶಾಸ್ತ್ರಯೋನಿತ್ವ ವಿಷಯ. ಇಲ್ಲೇನು ವಿಷಯ, ಸಂದೇಹ ಇತ್ಯಾದಿಗಳೆಲ್ಲ ಪ್ರತಿಪಾದನೆ ಮಾಡಬೇಕು. ಸರಿ, ಇಲ್ಲೇನು ವಿಷಯ, ಈ ಅಧಿಕರಣದಲ್ಲಿ ಏನು ವಿಷಯ ಅಂದ್ರೆ ತತ್ಕಾರಣತ್ವೇನ ಜಗತ್ತಿಗೆ ಕಾರಣವಾದಂಥ ಈ ಬ್ರಹ್ಮ ಅದು ಶಾಸ್ತ್ರ ಯೋನಿ ಆಗಿದೆಯೋ ಇಲ್ಲವೋ ಅಂತ ವಿಷಯ. ಶಾಸ್ತ್ರ ಯೋನಿ ಆಗಿದೆ ಅಂತ ವಿಷಯ, ನಾವು ತೀರ್ಮಾನ ಮಾಡುವಂಥದ್ದು ವಿಷಯ. ವಿಷ್ಣು ಅನ್ಯಸ್ಯಾಪಿವ ಇತಿ ಸಂದೇಹ ಆಯ್ತು. ವಿಷಯ ಇದಾಯ್ತು. ನೀವು ಬ್ರಹ್ಮನೇ ಶಾಸ್ತ್ರ, ವಿಷ್ಣು ಬ್ರಹ್ಮ ಶಬ್ದವಾಚ್ಯನಾದ ವಿಷ್ಣುವೇ ಶಾಸ್ತ್ರ
ಯೋನಿ ಪ್ರತಿಪಾದನೆ ಮಾಡ್ತಾ ಇದ್ದೀರಿ, ಅದೇ ವಿಷಯ ಅಂತ ಗೊತ್ತಾಯ್ತು. ಮತ್ತೆ ಸಂದೇಹ ಏನು ಅಂದರೆ, ವಿಷ್ಣುವಿಗೂ ಮತ್ತೆ ವಿಷ್ಣುವಿಗಿಂತ ಭಿನ್ನನಾದ ಮತ್ತೊಂದು ತತ್ವಕ್ಕೂ ಕೂಡ ಈ ಶಾಸ್ತ್ರಯೋನಿತ್ವ ಇದೆಯೋ ಹೇಗೆ? ಜಗತ್ಕಾರಣತ್ವ ಮತ್ತು ಜಗತ್ಕಾರಣತ್ವ ಪೂರ್ವಕವಾಗಿ ಶಾಸ್ತ್ರಯೋನಿತ್ವ, ಜಗತ್ತಿಗೆ ಕಾರಣ ಎಂಬುದಾಗಿ ಶಾಸ್ತ್ರದಲ್ಲಿ ಪ್ರತಿಪಾದ್ಯನಾಗಿರುವಿಕೆ, ಇದು ಬೇರೆಯವರಿಗೂ ಇದೆಯೋ ಅಂತ ಸಂದೇಹ. ಸರಿ, ಸಂದೇಹ ಬರ್ಲಿಕ್ಕೆ ಏನು ಕಾರಣ? ಸಂದೇಹ ಬರ್ಲಿಕ್ಕೆ ಒಂದು ಕಾರಣ ಇರಬೇಕಲ್ಲ. ಆ ಕಾರಣ ಏನು ಅಂತ ಸ್ವಲ್ಪ ವಿಚಾರ ಮಾಡಬೇಕು. ಇಲ್ಲಿ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲೇ ಗಮನಿಸಿ, ತಥಾಚ ಪೂರ್ವಾಧಿಕರಣ ಫಲಾಕ್ಷೇಪೇಣ ಪೂರ್ವಪಕ್ಷ ಉತ್ಥಾನಾತ್ ಪೂರ್ವೇಣ ಆಕ್ಷೇಪಿಕಿ ಸಂಗತಿ ಇತಿ ಭಾವ. ಇಲ್ಲಿ ಸಂಗತಿ ಅಂತ ಅನ್ನೋದನ್ನ ಒಂದು ಅಂತರ್ಭಾವ ಸಂಗತಿ, ಮತ್ತೊಂದು ಇನ್ನೊಂದು ಸಂಗತಿಯನ್ನು ತೋರಿಸ್ತಿರ್ತಾರೆ. ಅದು ಮತ್ತೊಂದು ಯಾವ ಸಂಗತಿ ಅಂದರೆ ಆಕ್ಷೇಪಿಕಿ ಸಂಗತಿ ಅಂತ. ಆಕ್ಷೇಪ ಮಾಡುವುದು ಅಂದರೆ ಪ್ರಶ್ನವನ್ನು ಮಾಡುವುದು, ಪ್ರಶ್ನವನ್ನು ಕೈಗೆತ್ತಿಕೊಂಡು ಅದಕ್ಕೆ ಉತ್ತರ ಹೇಳುವಂತಹ ಪ್ರಯತ್ನ ಮಾಡೋದು. ಆ ಸಂಗತಿಯು ಕೂಡ ಇಲ್ಲಿದೆ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಅದನ್ನ ಭಾವದೀಪದಲ್ಲಿ ಗಮನಿಸ್ಬೇಕು ನೀವು. ಪೂರ್ವಾಧಿಕರಣ ಫಲಾಕ್ಷೇಪೇಣ, ಹಿಂದಿನ ಅಧಿಕರಣದಲ್ಲಿ ಏನೋ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಿದ್ರು, ಆ ವಿಷಯವನ್ನ ಆಕ್ಷೇಪಿಸಿ ಆಕ್ಷೇಪೇಣದ ಆಕ್ಷೇಪ ಪೂರ್ವಕವಾಗಿ, ಆಕ್ಷೇಪ ಮಾಡುವುದು ಅಂದ್ರೆ ಪ್ರಶ್ನಿಸುವುದು, ಪ್ರಶ್ನೆ ಮಾಡುವುದರ ಮೂಲಕ ಪೂರ್ವಪಕ್ಷ ಉತ್ಥಾನಾತ್, ಪೂರ್ವಪಕ್ಷ ಅಂತ ಅನ್ನೋದು ಹೊರಟಿದೆ. ಆದ್ರಿಂದ ಪೂರ್ವೇಣ ಆಕ್ಷೇಪಿಕಿ ಸಂಗತಿ, ಪೂರ್ವೇಣ ಅಂದ್ರೆ ಹಿಂದಿನ ಅಧಿಕರಣದಿಂದ, ಹಿಂದಿನ ಈ ಶಾಸ್ತ್ರಯೋನಿತ್ವಾಧಿಕರಣ ಜೊತೆಗೆ ಇಲ್ಲಿ ಈ ಅಧಿಕರಣಕ್ಕೆ ಆಕ್ಷೇಪಿಕಿ ಸಂಗತಿ ಇದೆ. ಪೂರ್ವೇಣ ಅಂದ್ರೆ ಹಿಂದಿನ ಅಧಿಕರಣದ ಜೊತೆಗೆ ಸಹ ಅಂತ ಅಲ್ಲಿ ಅನ್ವಯ ನಾವು ಮಾಡ್ಕೊಳ್ಬೇಕು. ಈ ಅಧಿಕರಣಕ್ಕೆ ಆಕ್ಷೇಪಿಕಿ ಸಂಗತಿ ಇದೆ. ಆಕ್ಷೇಪಿಕಿ ಸಂಗತಿ ಇರುವುದರಿಂದ ಹೀಗೆ ಅವೆರಡಕ್ಕೂ ಹೊಂದಾಣಿಕೆ ಇದೆ. ಒಟ್ಟಾರೆ ಶಾಸ್ತ್ರಕ್ಕೂ ನಿಮ್ಮ ಅಧಿಕರಣಕ್ಕೂ ಸಂಗತಿ ಇದೆ, ಆದ್ರೆ ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ ಏನು ಸಂಬಂಧ ಅದನ್ನು ಕೂಡ ತೋರಿಸ್ಬೇಕಲ್ಲ. ಎರಡನ್ನೂ ಎಲ್ಲಾ ಸಂದರ್ಭದಲ್ಲೂ ಕೂಡ ತೋರಿಸ್ತಾ ಇರ್ತಾರೆ. ಅದನ್ನ ಆಕ್ಷೇಪಿಕಿ ಸಂಗತಿ ಅಂತ ಹೀಗೆ ಪ್ರತಿಪಾದನೆ ಮಾಡ್ತಾರೆ. ಮುಂದೆ ಶ್ರೀ ಸಂದೇಹ ಬರ್ಲಿಕ್ಕೆ ಏನು ಕಾರಣ? ಪೂರ್ವೋಕ್ತಿ ಉಭಯತಾಪಿ ಶಾಸ್ತ್ರ ಪ್ರತೀತಿ ಸಂದೇಹ ಬೀಜಂ. ನೋಡಿ, ಸಂದೇಹ ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ಪೂರ್ವೋಕ್ತಿ, ಹಿಂದಿನ ಕೆಲವು ಮಾತುಗಳು. ಈ ಕಾರಣವಾದಂತಹ ಬ್ರಹ್ಮ ಏನಿದೆ ಅದು ಶಾಸ್ತ್ರದಿಂದ ಮಾತ್ರ ಪ್ರತಿಪಾದ್ಯ ಅಂತ ಅನ್ನೋದಕ್ಕೆ ಅನೇಕ ಥರದ ವಿಷ್ಣುಪರವಾದಂತಹ ವಾಕ್ಯಗಳನ್ನೇ ನಾವು ಕೊಟ್ಟಿದ್ದೀವಿ. ಅವೇ ಎಲ್ಲ ಪೂರ್ವೋಕ್ತವಾದದ್ದು. ಕಾರಣಸ್ಯ ಶಾಸ್ತ್ರಯೋನಿತ್ವಾತ್ ವಿಷ್ಣುದೇವ ಕಾರಣಮಿತಿ ಪೂರ್ವೋಕ್ತಿ, ಹಿಂದಿನ ನಮ್ಮ ಮಾತುಗಳು ಅಂತ ಅದರ ಅರ್ಥ. ನಾನೀಗ ಓದಿದ್ದು ಭಾವದೀಪದ ವಾಕ್ಯ. ಕಾರಣವಾದ ಬ್ರಹ್ಮ ಶಾಸ್ತ್ರ ಮಾತ್ರ ಪ್ರತಿಪಾದ್ಯನಾದ್ರಿಂದ ಕಾರಣ ಯಾರು ಅಂದ್ರೆ ವಿಷ್ಣುವೇ, ಇದು ಪೂರ್ವೋಕ್ತಿ ನಮ್ಮದು. ಇದು ನಮ್ಮ ಪೂರ್ವೋಕ್ತಿಯೂ ಇದೆ. ಮತ್ತೆ ಉಭಯಥಾಪಿ ಶಾಸ್ತ್ರ ಪ್ರತೀತಿ. ಉಭಯಥಾಪಿ ಅಂದ್ರೆ ಇನ್ನೂ ಒಂದು ಸಂದೇಹ ಬರಬೇಕಾದ್ರೆ 2 ಕೋಟಿ ಇರ್ತದೆ, 2 ಕೋಟಿಗೂ ಪೋಷಕವಾದಂತಹ 2 ಹಿನ್ನೆಲೆಗಳಿರ್ಬೇಕಲ್ಲ. ಅದಕ್ಕಾಗಿ ನಮ್ಮ ಸಿದ್ಧಾಂತ ನಾವು ಹಿಂದೆ ಪ್ರತಿಪಾದನೆ ಮಾಡಿದ ಸಂಗತಿ ಇರೋದ್ರಿಂದ ವಿಷ್ಣುವೇ ಜಗತ್ ಕಾರಣ ಏನೋ ಅಂತ ಗೊತ್ತಾಯ್ತು. ಇನ್ನು ಉಭಯಥಾಪಿ ಬೇರೆ ಬೇರೆ ಮಾತುಗಳು ಕಂಡು ಬರ್ತವೆ, ಎರಡೂ ರೀತಿಯಾಗಿ ಕಂಡು ಬರ್ತವೆ. ವಿಶ್ವಾಧಿಕೋ ರುದ್ರ ಅಂತಿದೆ, ಅದರಿಂದ ರುದ್ರನೇ ಜಗತ್ ಕಾರಣ ಅನ್ನೋ ಒಂದು ಸಂದೇಹ ಬಂತು. ಶಾಸ್ತ್ರದಲ್ಲೇ ಆಗಿದೆ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಅಂತ ಚತುರ್ಮುಖ ಬ್ರಹ್ಮನನ್ನ ಕಾರಣ ಅಂತ ವರ್ಣನೆ ಮಾಡ್ತಾರೆ. ಅಗ್ರೆ ಮೊದಲು, ಹಿರಣ್ಯ ಗರ್ಭ ಚತುರ್ಮುಖ ಬ್ರಹ್ಮನೇ ಸಮವರ್ತದ ಇದ್ದ ಅಂತ. ಇವೆಲ್ಲ ಮಹಾನಾರಾಯಣ ಉಪನಿಷತ್ತಿನ ಮಾತುಗಳು. ನಾರಾಯಣ ಉವಾ ಇದಮಗ್ರ ಆಸೀತ್, ನಾರಾಯಣನೇ ಮೊದಲಿದ್ದ ಅಂತ. ಒಂದ್ ಕಡೆ ರುದ್ರನನ್ನ, ಒಂದ್ ಕಡೆ ಹಿರಣ್ಯ ಗರ್ಭನನ್ನ, ಮತ್ತೊಂದ್ ಕಡೆ ನಾರಾಯಣನನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ವೇದದಲ್ಲಿ ಹೀಗೆ ಕಾಣಿಸ್ತಾ ಇರೋದ್ರಿಂದ ಸಂದೇಹದ ಬೀಜ ಬಂದಿದೆ. ರುದ್ರಾದೀನಾಮಪಿ ಕಾರಣತ್ವೇನ ಶಾಸ್ತ್ರಯೋನಿತ್ವಮಿತಿ ಪೂರ್ವ ಪಕ್ಷ. ಇದು ತತ್ವಪ್ರಕಾಶಕಾದ ವಾಕ್ಯ. ಪೂರ್ವ ಪಕ್ಷ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರುದ್ರಾದಿಗಳೇ ಜಗತ್ತಿಗೆ ಕಾರಣ ಎಂಬುದಾಗಿ ಶಾಸ್ತ್ರ ಪ್ರತಿಪಾದ್ಯರಾಗಿದ್ದಾರೆ. ಶಾಸ್ತ್ರಗಳು ರುದ್ರಾದಿಗಳನ್ನೇ ಜಗತ್ ಕಾರಣ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಪೂರ್ವ ಪಕ್ಷ. ಯಾಕೆ ಅಂದ್ರೆ ಪಾಶುಪತಾದಿ ಶಾಸ್ತ್ರೇಶು ರುದ್ರಾದಿ ಜಗತ್ಕಾರಣತ್ವೇನ ವೇದಾದಿ ವೇದ್ಯ ಇತಿ ನಿಗದಿತತ್ವಾತ್. ಪಾಶುಪತಾದಿ ಶಾಸ್ತ್ರಗಳು, ಆಗಮಗಳೇನಿವೆ, ರುದ್ರ ಮೊದಲಾದವರು ರಚನೆ ಮಾಡಿದ್ದು, ಅವು ಏನು ಹೇಳ್ತಾ ಇವೆ ಅಂದ್ರೆ ಪಾಶುಪತ ಶಾಸ್ತ್ರ ರುದ್ರನೇ ಜಗತ್ಕಾರಣ ಎಂಬುದಾಗಿ
ವೇದದಲ್ಲಿ ಹೇಳಲ್ಪಟ್ಟಿದ್ದಾನೆ ಅಂತ ಪಾಶುಪತ ಶಾಸ್ತ್ರ ಹೇಳಿದೆ. ಹಾಗೇನೆ ಶಕ್ತಿಯೇ ಜಗತ್ಕಾರಣ ಎಂಬುದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ ಅಂತ ಶಾಕ್ತ ತಂತ್ರಗಳು ಹೇಳ್ತವೆ ಅಂತ ಹೀಗೆ ಬೇರೆ ಬೇರೆ ಥರದ್ದು. ಪಾಶುಪತ ಆದಿ ಅಂತಿದೆ ನೋಡಿ. ಪಾಶುಪತ ಆದಿ ಅಂದರೆ ಮತ್ತೆ ಯಾವುದು ಶಾಕ್ತ ಆಗಮಗಳು ಮತ್ತೆ ಯಾವ್ದ್ಯಾವುದೋ ಆಗಮಗಳು. ಅದಕ್ಕೆ ಒಂದೊಂದು ಪಾಶುಪತಕ್ಕೆ ರುದ್ರ ಹೊಂದಾಣಿಕೆ, ಶಾಕ್ತ ತಂತ್ರಕ್ಕೆ ಶಕ್ತಿ ಪ್ರತಿಪಾದ್ಯ, ಹೀಗೆಲ್ಲ ತಿಳ್ಕೊಳ್ಬೇಕು. ವೇದಾದಿ ವೇದ್ಯ ಐತಿ ನಿಗದಿತತ್ವಾತ್, ಅವರವರ ಆಗಮಗಳಲ್ಲಿ ಅವರವರು ನಂಬಿದ ತತ್ವವನ್ನೇ ಜಗತ್ಕಾರಣ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇವೆ ಅಂತ ಅವರು ಸ್ಥಾಪನೆ ಮಾಡಿದ್ದಾರೆ. ನಚ ತಸ್ಯ ಅಪ್ರಾಮಾಣ್ಯನ ಅಸಾಧಕತ್ವ, ಅಲ್ಲ ಪಾಶುಪತಾದಿ ಶಾಸ್ತ್ರಗಳನ್ನ ಅಪ್ರಮಾಣ ಅಂತ ನಾವು ಹಿಂದೆನೆ ಪ್ರತಿಪಾದನೆ ಮಾಡಿಬಿಟ್ಟಿದ್ದೀವಲ್ಲ, ಅದರಿಂದ ಅದನ್ಯಾಕೆ ನೀವಿನ್ನೂ ಮತ್ತೆ ಎತ್ತುತ್ತಾ ಇದ್ದೀರಿ, ಅದನ್ನ ಯಾಕೆ ನೆಚ್ಕೋತಾ ಇದ್ದೀರಿ, ಅದಕ್ಕೆ ಯಾಕೆ ಅಂಟಿಕೋತಾ ಇದ್ದೀರಿ, ಅದ್ರ ಅಪ್ರಮಾಣ ಅಂತ ಹೇಳಿಬಿಟ್ಟಿದ್ದೀವಲ್ಲ ಅಂದ್ರೆ ಹಾಗೆ ಅದನ್ನು ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ. ವೇದೇಪಿ ತೇಷಾಂ ಕಾರಣತೆಯ ಪ್ರತೀಯಮಾನತ್ವಾತ್ ಪ್ರತೀತಿ ಸದ್ರೀಚೀನಸ್ಯ ಚ ಪ್ರಾಮಾಣ್ಯ ಉಪಪತ್ತೇಹೇ. ನೋಡಿ, ಕೇವಲ ಪಾಶುಪತಾದಿ ಶಾಸ್ತ್ರಗಳು ಆಗಮಗಳಲ್ಲಿ ಮಾತ್ರ ಪ್ರತಿಪಾದನೆ ಮಾಡಿರುವುದಲ್ಲ, ವೇದದಲ್ಲಿಯೂ ಕೂಡ ಬಂದಿದೆ. ಏನಂತ ಬಂದಿದೆ ಅಂದ್ರೆ ತೇಷಾಂ ಕಾರಣತೆಯ ಪ್ರತೀಯಮಾನತ್ವಾತ್, ಬ್ರಹ್ಮ ರುದ್ರ ಶಕ್ತಿ ಮೊದಲಾದವುಗಳು ಕಾರಣ ಎಂಬುದಾಗಿ ಪ್ರತೀಯಮಾನವಾಗಿದೆ. ಅವರು ತಿಳಿಯಲ್ಪಟ್ಟಿದ್ದಾರೆ. ಪ್ರತೀಯಮಾನತ್ವಾತ್ ಕೇಶಾಂ ಪ್ರತೀಯಮಾನತ್ವಾತ್ ರುದ್ರಾದೀನಾಂ ಪ್ರತೀಯಮಾನತ್ವಾತ್, ರುದ್ರಾದಿಗಳು ಶಾಸ್ತ್ರದಲ್ಲಿ ಕಾರಣ ಎಂಬುದಾಗಿ ತಿಳಿಯಲ್ಪಟ್ಟಿದ್ದಾರೆ. ಹೀಗೊಂದು ಪ್ರತೀತಿ ಅಂದ್ರೆ ಗ್ರಹಿಕೆ ನಮಗಿದೆ ಅಂತ ಅರ್ಥ. ಪ್ರತೀತಿ ಅಂದ್ರೆ ಇಲ್ಲೆಲ್ಲ ಆ ಶಾಸ್ತ್ರದಿಂದ ಬಂದಿರುವಂತಹ ಒಂದು ಜ್ಞಾನ, ಇದು ಸರಿಯೇ ಆಗಬೇಕಾಗಿಲ್ಲ ಇಲ್ಲಿ, ಹೀಗೊಂದು ಪ್ರತೀತಿ ಇದೆ. ಆದ್ರಿಂದ ಪ್ರತೀತಿ ಸದ್ರೀಚೀನಸ್ಯ ಚ ಪ್ರಾಮಾಣ್ಯ ಉಪಪತ್ತೇ. ಪ್ರತೀತಿ ಸದ್ರೀಚೀನ ಅಂದ್ರೆ ಸದ್ರೀಚೀನ ಅಂದ್ರೆ ಸಹಿತ ಅಂತ ಹೀಗರ್ಥ. ಸದ್ರೀಚೀನ ಎಂಬ ಶಬ್ದಕ್ಕೆ ಸಹಿತ ಅಂತ ಅರ್ಥ. ಹೀಗೆ ವೇದಾದಿಗಳಲ್ಲೇ ರುದ್ರ ಶಕ್ತಿ ಬ್ರಹ್ಮ ಮೊದಲಾದವರು ಶಾಸ್ತ್ರ ಜಗತ್ಕಾರಣರು ಎಂಬುದಾಗಿ ಪ್ರತೀತಿ ನಮಗಿರೋದ್ರಿಂದ ಆ ಪ್ರತೀತಿಯ ಜೊತೆಗಿರುವಂತಹ ಸದ್ರೀಚೀನ ಅಂದ್ರೆ ಸಹಿತ ಅಂತ ಅರ್ಥ. ಸಹಿತವಾಗಿರುವಂತಹ ಆ ಹಿಂದಿನ ಶಾಸ್ತ್ರಗಳು, ಈ ಪಾಶುಪತಾದಿ ಶಾಸ್ತ್ರಗಳು ಪ್ರಮಾಣ ಆಗ್ತವೆ ಅಂತ ಅದರ ತಾತ್ಪರ್ಯ. ಹೀಗೆ ವೇದಗಳ ಅಧ್ಯಯನದಿಂದ ನಮಗೆ ಬಂದಿರುವಂತಹ ಪ್ರತೀತಿ ಏನಿದೆ, ಆ ಪ್ರತೀತಿಯ ಜೊತೆಗಿರುವಂತಹದ್ದು ಈ ಉಳಿದ ಶಾಸ್ತ್ರಗಳಿಂದ ಬಂದಿರುವಂತಹ ಜ್ಞಾನ. ಶಾಕ್ತ ಪಾಶುಪತ ಮೊದಲಾದ ಶಾಸ್ತ್ರಗಳ ಅಧ್ಯಯನದಿಂದ ಬಂದಿರುವಂತಹ ಜ್ಞಾನ ವೇದಗಳ ಅಧ್ಯಯನದಿಂದ ಬಂದಿರುವಂತಹ ಜ್ಞಾನದ ಜೊತೆ ಕೂಡಿದೆ. ಆದ್ರಿಂದ ವೇದದಲ್ಲಿ ಅದರಲ್ಲೂ ಒಂದೇ ರೀತಿಯಾಗಿ ವರ್ಣನೆ ಇರುವುದರಿಂದ ನೀವು ಪಾಶುಪತಾದಿಗಳನ್ನ ಮೋಹಕ್ಕಾಗಿ ರಚನೆ ಮಾಡಿದ್ದು ಅಂತ ಹೀಗೆ ಅಲ್ಲಗಳೆದಕ್ಕೆ ಬರೋದಿಲ್ಲ ಅಂತ ಪ್ರಶ್ನೆ. ತಥಾಚ ಪಾಶುಪತಾದ್ಯುಕ್ತಿ ಪ್ರತೀತಿಭ್ಯಾಂ ಅನ್ಯೇಷಾಮಪಿ ಕಾರಣತ್ವೇನ ಶಾಸ್ತ್ರಯೋನಿತ್ವೇ ಜಗತ್ಕಾರಣತ್ವ ನ ವಿಷ್ಣೋರೇವ ಲಕ್ಷಣಂ ಇತಿ ಪ್ರಾಪ್ತೆ ಸಿದ್ಧಾಂತ ಐತಿ. ಒಟ್ಟಾರೆ ಏನಾಯಿತು, ಪಾಶುಪತಾದ್ಯುಕ್ತಿ, ಪಾಶುಪತ ಮೊದಲಾದ ಆಗಮಗಳಲ್ಲಿ ಉಕ್ತಿ ಇದೆ, ರುದ್ರಾದಿಗಳೇ ಕಾರಣರು ಅಂತ. ಮತ್ತು ಪ್ರತೀತಿ ಅಂದ್ರೆ ವೇದದಲ್ಲಿ ಪ್ರತೀತಿ, ಅದಕ್ಕೆ ಇದನ್ನು ದ್ವಿವಚನದಲ್ಲಿ ಹೇಳಿರೋದು. ಇವೆರಡು ಕಾರಣಗಳಿಂದ ಪಾಶುಪತಾದಿಗಳಲ್ಲಿ ಬಂದಿರುವ ಹೇಳಿಕೆಗಳು, ಉಕ್ತಿ ಅಂದ್ರೆ ಹೇಳಿಕೆ, ಹಾಗೆ ಪ್ರತೀತಿ ಅಂದ್ರೆ ವೇದದಲ್ಲಿ ನಮ್ಗೆ ಕಂಡು ಬಂದಿರುವಂತಹ ಜ್ಞಾನ. ಇವೆರಡೂ ಕಾರಣದಿಂದ ಅನ್ಯೇಷಾಮಪಿ ಕಾರಣತ್ವೇನ ಶಾಸ್ತ್ರಯೋನಿತ್ವ, ರುದ್ರಾದಿಗಳು ಕೂಡ ಜಗತ್ತಿಗೆ ಕಾರಣ ಎಂಬುದಾಗಿ ಶಾಸ್ತ್ರ ಪ್ರತಿಪಾದ್ಯರಾಗಿದ್ದಾರೆ. ಆದ್ರಿಂದ ಜಗತ್ಕಾರಣತ್ವ ಅಂತ ಅನ್ನೋದು ವಿಷ್ಣುವಿನ ಲಕ್ಷಣವೇ ಏನಾಗಬೇಕಾಗಿಲ್ಲ, ವಿಷ್ಣುವಿಂದೇ ಲಕ್ಷಣ ಅಂತ ಏನಾಗಬೇಕಾಗಿಲ್ಲ. ಇತಿ ಪ್ರಾಪ್ತೆ, ಹೀಗೊಂದು ಪ್ರಶ್ನೆ ಬಂದಾಗ ಸಿದ್ಧಾಂತ ಐತಿ, ಸಿದ್ಧಾಂತನ ಮಾಡ್ತಾ ಇದ್ದಾರೆ. ಅನ್ಯೇಷಾಮಿತಿ ಅಜ್ಞಾನ ಪ್ರತೀಯಮಾನಮಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ ಅಂತ ಆಚಾರ್ಯರ ವಾಕ್ಯ. ಇಲ್ಲಿ ನೋಡಿ, ಅಜ್ಞಾನಾಂ ಮತ್ತು ಇತರೇಷಾಂ ಅಂತ ಎರಡೂ ಕಡೆ ಷಷ್ಠಿ ವಿಭಕ್ತಿ ಇದೆ. ಅಜ್ಞಾನಾಂ ಪ್ರತೀಯಮಾನಮಪಿ, ಅಜ್ಞರಾದ ವ್ಯಕ್ತಿಗಳಿಗೆ ಕಾಣುತ್ತಿದ್ದರೂ ಕೂಡ, ಅಜ್ಞರಾದ ವ್ಯಕ್ತಿಗಳು ಆ ರೀತಿಯಾಗಿ ಸ್ಥೂಲವಾದ ಜ್ಞಾನವನ್ನು ಪಡೆದಿದ್ದರೂ ಕೂಡ ಅಂತ. ಅಜ್ಞಾನ ಮತ್ತು ಷಷ್ಠಿ ವಿಭಕ್ತಿಗೆ ಕರ್ತೃ ಅಂತ ಅರ್ಥ. ಅಜ್ಞಾನಿಗಳಾದ ವ್ಯಕ್ತಿಗಳಿಗೆ ಆ ಥರ ಜ್ಞಾನ ಬಂದಿದ್ದರು. ಇನ್ನು ಇತರೇಷಾಂ ಶಾಸ್ತ್ರಯೋನಿತ್ವಂ ಅಂದ್ರೆ ಇತರರಿಗೆ ಶಾಸ್ತ್ರಯೋನಿತ್ವ, ಇಲ್ಲಿ ಕರ್ತೃರ್ಥದಲ್ಲಿ ಷಷ್ಠಿ ವಿಭಕ್ತಿ ಅಲ್ಲ, ಅವರಿಗೆ ಶಾಸ್ತ್ರಯೋನಿತ್ವ ಅಂತ ಅದು ಬೇರೆ ಅರ್ಥದಲ್ಲಿ, ಅವರಿಗೆ ಸಂಬಂಧಪಟ್ಟಂತೆ ಶಾಸ್ತ್ರಯೋನಿತ್ವ ಅಂತ. ಷಷ್ಠಿ ವಿಭಕ್ತಿ ಕೆಲವು ಸರಿ ನಮ್ಮನ್ನ
ಗೊಂದಲಕ್ಕೆ ಈಡು ಮಾಡ್ತದೆ. ಸ್ವಲ್ಪ ಅದನ್ನು ಹಾಗೆ ಯಾವುದೋ ಟಿಪ್ಪಣಿಯಲ್ಲಿಯೋ ಅದನ್ನು ಬರೆದಿದ್ದಾರೆ. ಸಂಸ್ಕೃತ ಓದಿದವ್ರಿಗೆ ಅದು ಗೊತ್ತಾಗೇ ಆಗ್ತದೆ, ಹಾಗೆ ಅದನ್ನ ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.